ಇನ್ನು ತುಮುಲ್ನ ಮಧುಗಿರಿ ತಾಲೂಕಿನ ನಿರ್ದೇಶಕ ಸ್ಥಾನ ತುಂಬಾ ಚರ್ಚೆಗೆ ಗ್ರಾಸ ಆಗ್ತಾ ಇರೋವಂಥದ್ದು. ನಾನೇ ನಿರ್ದೇಶಕ, ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಒಂದು ಕಡೆ ಬಿ ನಾಗೇಶ್ ಬಾಬು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನನ್ನ ಪರವಾಗಿಯೇ ತೀರ್ಪು ಬರಲಿದೆ, ನ್ಯಾಯದಲ್ಲಿ ಗೆಲುವು ನನ್ನದೇ ಅನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ನಾಗೇಶ್ ಬಾಬು. ಹಾಗಾಗಿ ಮತಗಳಿಂದ ಗೆಲುವು ಕಂಡಿರುವ ನಾನೇ ನಿರ್ದೇಶಕನಾಗಿರುವೆ, ಕೋರ್ಟ್ ಹೇಳಿದ ಮಾತ್ರಕ್ಕೆ ಬೇರೆಯವರು ನಿರ್ದೇಶಕರಾಗಲು ಸಾಧ್ಯ ಇಲ್ಲ, ನನಗೆ ಮತದಾನಕ್ಕೆ ಅವಕಾಶ ನೀಡಿದ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ, ನಾನು ಹಾಕಿರುವಂತಹ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ ಅಂತ ಹೇಳಿ ಬಿ ನಾಗೇಶ್ ಬಾಬು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನದಿಂದ ಮಧುಗಿರಿ ತಾಲೂಕಿನ ಬಿ ನಾಗೇಶ್ ಬಾಬು ಅವರನ್ನು ಅನರ್ಹಗೊಳಿಸಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ಹಾಗಾಗಿ ನಾಗೇಶ್ ಬಾಬು ವಿರುದ್ಧ ಸ್ಪರ್ಧಿಸಿ 9 ಮತಗಳ ಅಂತರದಿಂದ ಸೋತಿದ್ದ ಮಧುಗಿರಿ ತಾಲೂಕಿನ ಕೊಂಡವಾಡಿ ಚಂದ್ರಶೇಖರ್ ತುಮುಲ್ ನಿರ್ದೇಶಕರಾಗಿ ಆಯ್ಕೆಯಾಗುವುದು ಅನಿವಾರ್ಯವಾಗಿತ್ತು. ತುಮುಲ್ ಹಾಲು ಒಕ್ಕೂಟದ ಮಧುಗಿರಿ ಹಾಗೂ ಪಾವಗಡ ತಾಲೂಕುಗಳ ನಿರ್ದೇಶಕರ ಆಯ್ಕೆ ವಿಚಾರದಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠದ ತೀರ್ಪನ್ನು ಕೂಡ ರದ್ದುಪಡಿಸಿ ಚುನಾವಣೆ ಫಲಿತಾಂಶವೇ ಅಂತಿಮ ಅಂತ ಹೇಳಿ ಚುನಾಯಿತ ನಿರ್ದೇಶಕರಾದ ಮಧುಗಿರಿ ಬಿ ನಾಗೇಶ್ ಬಾಬು ಗೆಲುವನ್ನ ದ್ವಿಸದಸ್ಯ ಪೀಠ ಅಂತ ಎತ್ತಿ ಹಿಡಿದಿದೆ. ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸುವಂತ ಅಭ್ಯರ್ಥಿಗಳು ಪ್ರತಿದಿನಕ್ಕೆ 300 ಲೀಟರ್ ಹಾಲನ್ನು 270 ದಿನಗಳ ಕಾಲ ಡೈರಿಗೆ ಹಾಕಬೇಕು. ಅಂಥವ್ರು ಮಾತ್ರ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸೋದಕ್ಕೆ ಅರ್ಹರಾಗ್ತಾರೆ. ಆದರೆ ಬಿ ನಾಗೇಶ್ ಬಾಬು ಯಾವ ವರ್ಷವೂ ಹಾಲು ಸರಬರಾಜು ಮಾಡಿಲ್ಲದ ಕಾರಣ ಇವರ ನಿರ್ದೇಶಕರ ಸ್ಥಾನವನ್ನ ರದ್ದುಪಡಿಸಬೇಕು ಅಂತ ಹೇಳಿ ಕೊಂಡವಾಡಿ ಚಂದ್ರಶೇಖರ್ ಹೈಕೋರ್ಟ್ ಏಕಸದಸ್ಯ ಪೀಠದ ಮೊರೆ ಹೋಗ್ತಾರೆ. ಇದರ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ಹೈಕೋರ್ಟ್ನ ಏಕಸದಸ್ಯ ಪೀಠ ನಾಗೇಶ್ ಬಾಬು ಅವರ ನಿರ್ದೇಶಕರ ಸ್ಥಾನವನ್ನ ಅಸಿಂಧು ಅಂತ ಹೇಳಿ ಆದೇಶ ಮಾಡುತ್ತೆ. ಈ ಆದೇಶವನ್ನ ಪ್ರಶ್ನಿಸಿ ಮಧುಗಿರಿಯ ನಾಗೇಶ್ ಬಾಬು ದ್ವಿಸದಸ್ಯ ಪೀಠದ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಏಕಸದಸ್ಯ ಪೀಠ ನೀಡಿದಂಥ ತೀರ್ಪನ್ನು ರದ್ದುಗೊಳಿಸಿ ಮೇಲ್ಮನವಿಯನ್ನು ಎತ್ತಿ ಹಿಡಿದಿದೆ ಅಂತ ಹೇಳಿ ನಾಗೇಶ್ ಬಾಬು ಸಹ ತಿಳಿಸಿದ್ದಾರೆ. ಪ್ರಗತಿ ಟಿವಿಯೊಂದಿಗೆ ಮಾತನಾಡಿದ್ದಾರೆ, ನೋಡೋಣ. ಚುನಾವಣೆ 10/11/2024 ಚುನಾವಣೆ ನಡೀತು. ಅದಾದ ನಂತರ ಹೈಕೋರ್ಟು ಆದೇಶದ ಮೇರೆಗೆ 9/1/2025 ಮತ ಎಣಿಕೆ ಮಾಡಿದರು. ಆ ಸಮಯದಲ್ಲಿ ನಾನು 12 ಓಟಿಂದ ನಾನು ಚುನಾಯಿತನಾಗಿದ್ದೆ. ತದನಂತರ ಅದರಲ್ಲಿ ಒಂದು ತೋರಿಸೋ ಓಟ್ ಹಾಕಿದ್ರು ಅಂತ ಇನ್ನೊಂದೇನೋ ಇದಾಗಿ 3 ಓಟ್ ತೆಗೆದು 9 ಓಟಲ್ಲಿ ನಾನು ಗೆದ್ದಿದ್ದೀನಿ ಅಂತೇಳಿ DC ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ನನಗೆ ಸರ್ಟಿಫಿಕೇಟ್ ಕೊಟ್ಟರು. ಅದಾದಮೇಲೆ ನಮ್ಮದೇನು ತುಮಕೂರು ಹಾಲು ಒಕ್ಕೂಟದಲ್ಲಿ ಮತದಾನದ ಹಕ್ಕನ್ನು ಮತ್ತು ಸ್ಪರ್ಧೆ ಮಾಡೋದನ್ನು ತಡೆ ಹಿಡಿದಿದ್ರು, ಅನರ್ಹ ಪಟ್ಟಿಗೆ ಸೇರಿಸಿದ್ರು. ನಾವು ಅನರ್ಹ ಪಟ್ಟಿಗೆ ಸೇರಿಸಿರೋದನ್ನು DC ಅವ್ರ ಮುಂದೆ ಮತ್ತು MD ಅವ್ರ ಮುಂದೆ ನಮ್ಮ ದಾಖಲೆಗಳು ಅಪೀಲೆಲ್ಲ ಕೊಟ್ವಿ. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಸಣ್ಣ ಮಿಸ್ಟೇಕು ಅವ್ರ ಜಿಲ್ಲಾಧಿಕಾರಿಗಳಿಗೆ ಅರ್ಥ ಆಗೈತೆ. ಈಗಾಗಲೇ AC ಅವರು ಅದನ್ನು ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತೇಳಿ ನಮ್ಮ ಸಮ್ಮುಖದಲ್ಲಿ MD ಸಮ್ಮುಖದಲ್ಲೆಲ್ಲ ಒಪ್ಕೊಂಡ್ರು. ಅವರೇ 3 ತಿಂಗಳ ಕೆಳಗೆ ಒಂದು ಮೀಟಿಂಗ್ ಮಾಡಿಸಿದ್ವಿ. ಸಹಕಾರಿ ಕಾಯ್ದೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಸಹಕಾರಿ ಸಂಸ್ಥೆಗಳಿಗೂ ಒಂದು ಕಾಯ್ದೆ ಇರುತ್ತೆ. ಅದು ಒಂದು ಕಾಯ್ದೆ ತಂದಿದ್ದಾರೆ 2021-22ರಲ್ಲಿ. ಹಿಂದೆ ಅದಕ್ಕಿಂತ ಮುಂಚೆ 5 ವಾರ್ಷಿಕ ಮಹಾಸಭೆಗಳಲ್ಲಿ 3ಕ್ಕೆ ಹಾಜರಾಗಬೇಕು ಮತ್ತು 5 ಹಿಂದಿನ ಸಾಲುಗಳಲ್ಲಿ 3 ವರ್ಷಗಳು ಮಿನಿಮಮ್ ನೀಡ್ಸು ಅಂದರೆ ವ್ಯವಹಾರ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಅದನ್ನು 2021-22ರಲ್ಲಿ ತಿದ್ದುಪಡಿ ಮಾಡಿ 2 ವರ್ಷ ಜನರಲ್ ಬಾಡಿಗೆ ಬರಬೇಕು, ಮಿನಿಮಮ್ ನೀಡ್ಸು 2 ವರ್ಷ ಹಾಕಿದರೆ ಸಾಕು ಅಂತಕ್ಕಂಥದ್ದನ್ನು ಆದೇಶ ಇದೆ. 2021-22ರಲ್ಲಿ ಆಗಿರೋ ಆದೇಶ ನಂತರ ತುಮಕೂರು ಹಾಲು ಒಕ್ಕೂಟನೂ ಹಿಂದೆ 6.666ರಲ್ಲಿ ಕಳೆದ ಸಾಲು 150 kg 270 ದಿನ ಹಾಲು ಹಾಕಿರಬೇಕು ಸಾಕು ಅಂತ ಇತ್ತು. ಇವರು ಏಕಾಏಕಿ ಒಂದಷ್ಟು ಜನನ ಚುನಾವಣೆಯಿಂದ ಹೊರಗೆ ಇಡೋದಕ್ಕೆ ಪ್ರತಿ ಸಹಕಾರಿ ವರ್ಷ ಅಂಥೇಳಿ ಬೈಲಾದಲ್ಲಿ ತಿದ್ದುಪಡಿ ಮಾಡಿಬಿಟ್ಟು ತರಾತುರಿನಲ್ಲಿ ಹೋಗಿ 24ನೇ ಇಸ್ವಿನಲ್ಲಿ 27ನೇ ತಾರೀಕು 5ನೇ ತಿಂಗಳಲ್ಲಿ ಅಪ್ರೂವಲ್ ತಂದರು. ಅದಾದಮೇಲೆ ಅದು ಮುಂದಕ್ಕೆ ಜಾರಿಗೆ ಬರಬೇಕು ಬಿಟ್ಟರೆ ಹಿಂದಕ್ಕೆ ಜಾರಿಗೆ ಬರ್ತೈತೆ ಅಂತೇಳಿ ಇವರ ವಾದ ಮಾಡಿ ನಂದನ್ನು ರಿಜೆಕ್ಟ್ ಮಾಡಿದ್ದನ್ನು ನಾನು ಹೈಕೋರ್ಟಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನನಗೆ ಮತದಾನದಕ್ಕೂ ಮತ್ತು ಸ್ಪರ್ಧೆ ಮಾಡೋಕ್ಕೆ ಹಕ್ಕನ್ನು ಕೊಟ್ಟಿದ್ದರು. ಅದಾದಮೇಲೆ ಅವ್ರು ಕೊಡೋ ದಿವಸನೇ ಇವರು ಕೊಡಬಾರ್ದು ಅಂತ ಅಪೀಲ್ ಹಾಕಿದರು. ನಂತರನೇ ಇವ್ರೂ ಓಟೇನಿರಲಿಲ್ಲ, ಕಂಟೆಸ್ಟಿಂಗ್ ಇರಲಿಲ್ಲ, ಅವರು ಹೈಕೋರ್ಟ್ಗೆ ಹೋಗಿ ಓಟ್ ತಂದಿದ್ದು. ಇವತ್ತು
ಕೊಂಡವಾಡಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಆಡಳಿತಾಧಿಕಾರಿ ಇದ್ದಾರೆ 9 ತಿಂಗಳಿಂದ, 8 ತಿಂಗಳಾಯಿತು, ಈಗ 9ನೇ ತಿಂಗಳು. ಅವರು ನಿರ್ದೇಶಕರು ಅಲ್ಲ, ಅಲ್ಲಿ ಅಧ್ಯಕ್ಷರು ಅಲ್ಲ, ಆಡಳಿತ ಮಂಡಳಿನೇ ಇಲ್ಲ. ಅದು ಎಲ್ಲ ದಾಖಲೆಗಳು ನಾವು ಕೊಟ್ಟಿದ್ದೀವಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ. ಇದಾದಮೇಲೆ ಏನಾಯಿತು, ವಾದ ವಿವಾದ ನಡೆದು ಸೂರಜ್ ಗೋವಿಂದರಾಜು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು 2 ಸರಿ ಈ ಫೈಲ್ನ ವಾಪಸ್ ಹಾಕಿದರು. ಚುನಾವಣೆ ಆಗೋಗಿದೆ, ಎಲೆಕ್ಷನ್ ಆಗೋಗಿದೆ, ಗೆದ್ದಿದ್ದಾರೆ, ಸೋತಿದ್ದಾರೆ, ಈಗ ನಾವು ಮತದಾನ ಹಕ್ಕನ್ನು ಕೊಟ್ಟಿದ್ದೀವಿ, ವಾಪಸ್ ಹಾಕ್ತೀನಿ ಅಂತ ಹಾಕಿದರೆ ಮತ್ತೆ ಅವ್ರ ಲಾಯರ್ಗಳ ಇದನ್ನು ಏನೋ ಮಾಡಿ ತಿಳ್ಕೊಂಡು 9 ತಿಂಗಳಾದಮೇಲೆ ಅವ್ರಿಗೆ ಯಾರಿಗೆ ಬೇಕೋ ಅನುಕೂಲ ಆ ಥರ ಬೆಂಚ್ಗೆ ಹಾಕ್ಸ್ಕೊಂಡು ಅಲ್ಲಿ ತೀರ್ಮಾನ ತೊಗೊಂಡ್ರು. ಅದಾದಮೇಲೆ ನಾವು ಅಲ್ಲಿ ನಮ್ಮ ಅರ್ಜಿಯನ್ನು ಅವರು ಡಿಸ್ಮಿಸ್ ಮಾಡಿದರು. ಮತ್ತು ನಾವು 2ನೇ ದ್ವಿಸದಸ್ಯ ಪೀಠದಲ್ಲಿ ಹೋಗ್ಬಿಟ್ಟು ಮತ್ತೆ ಅದಕ್ಕೆ ತಡೆಯಾಜ್ಞೆ ತಂದು ಒಂದು 5 ತಿಂಗಳು ಹಂಗೆ ಮುಂದುವರೆದ್ವಿ. ಅದಾದಮೇಲೆ ಅಲ್ಲಿನೂ ಅದನ್ನು ಅವರು ಡಿಸ್ಮಿಸ್ ಮಾಡಿದರು. ನಾನು ಮತ್ತು ಪಾಗೋಡ ಚಂದ್ರಶೇಖರ್ ರೆಡ್ಡಿ ಅವರು ಆ ಆದೇಶವನ್ನು ಏನು ದ್ವಿಸದಸ್ಯ ಪೀಠ ಮಾಡಿತ್ತಲ್ಲ 10/3/2026 ಅದನ್ನು ತೊಗೊಂಡೋಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸ್ಪೆಷಲ್ ಲೀವ್ ಪಿಟಿಷನ್ SLPಯನ್ನು ನಾವು ದಾಖಲು ಮಾಡಿದ್ವಿ. ಅದೆಲ್ಲ ಸ್ಕೂಟ್ನಿ ಆಗಿ ಮೊನ್ನೆ 25ನೇ ತಾರೀಕು 2 ಕೇಸು ಒಂದೇ ದಿನ ಬಂತು. ನಾನು ಆ ನ್ಯಾಯಾಲಯದಲ್ಲಿ ಒಳಗಡೆನೇ ಇದ್ದೆ. ನಮ್ಮ ವಕೀಲರು ಅವ್ರ ವಕೀಲರು ವಾದ ವಿವಾದ ಮಾಡಿದರು. ನಮ್ಮವ್ರು ಕೇಳಿದ್ದೇನೆಂದರೆ ಅಲ್ಲಿ ಕಂಟೆನ್ಷನ್ ಇಷ್ಟೇ, ಸಹಕಾರಿ ಕಾಯ್ದೆ ತಿದ್ದುಪಡಿ ಪ್ರಕಾರ 2 ವರ್ಷ ನಾವು ಹಾಲು ಹಾಕಿರಬೇಕು, 2 ಜನರಲ್ ಬಾಡಿಗೆ ಬರಬೇಕು. ನಾನು 5 ವರ್ಷವೂ ಹಾಕಿದ್ದೀನಿ ಹಾಲು, ಏನು 150 kg 270 ದಿನ 5 ವರ್ಷವೂ ಹಾಕಿದ್ವಿ. ಅದ್ಯಾವುದೋ ಗುಣಮಟ್ಟ ಅಂತಕ್ಕಂಥದ್ದನ್ನು ಅವರು ಕೆಲವರೆಲ್ಲ ಸೇರಿಕೊಂಡು ಮಾಡ್ತಕ್ಕಂಥ ಪಿತೂರಿನಲ್ಲಿ ಮಾಡಿ, ಹಂಗಾದ್ರೂ MD ಅವರು ನನಗೆ ದಾಖಲೆ ಕೊಟ್ಟಿದ್ದಾರೆ. ಗುಣಮಟ್ಟದ ಹಾಲೇ 3 ವರ್ಷಗಳು 270 ದಿನ 150 kg ಇವರು ಹಾಲನ್ನು ಪೂರೈಸಿದ್ದಾರೆ ಅಂತೇಳಿ ನನ್ನ ದಾಖಲೆ ಕೊಟ್ಟಿದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೆ